ಇದೇ ಸಂದರ್ಭದಲ್ಲಿ ನಮ್ಮ KEB ಹಾಗೂ ಎಲೆಕ್ಟ್ರಿಸಿಟಿ ನಮ್ಮ ನಗರಸಭೆ ಅಧ್ಯಕ್ಷರು ಈ ಒಂದು ಮಳೆಯ ಅವಾಂತರಕ್ಕೆ ಬಹಳಷ್ಟು ತೊಂದರೆ ಆಗಿದೆ. ಅಧ್ಯಕ್ಷರು ಕೂಡ ಇದ್ದಾರೆ, ಮತ್ತು ಸ್ಥಳೀಯ ನಮ್ಮ ಕೌನ್ಸಿಲರ್ ಕೂಡ ಇಲ್ಲಿದ್ದಾರೆ. ಪಾಪ ಈ ಒಂದು ಕತ್ತಲೆ ಸನ್ನಿವೇಶದಲ್ಲೂ ಪಾಪ ನಮ್ಮ ಲೈನ್ಮೆನ್ಸ್ ಜೀವದ ಅಂಗದವ್ರದ್ದು ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ನಮ್ಮ ಸ್ಥಳೀಯ ಪೌರಾಯುಕ್ತರು ಕೂಡ ಬಂದಿದ್ದಾರೆ ಸ್ಥಳಕ್ಕೆ. ಎಲ್ಲರಿಗೂ ಹುಷಾರಾಗಿ ಕೆಲಸ ಮಾಡಿ ಅಂತ ನಮ್ಮ ನಾಗಪ್ಪ ಸರ್ ಹೇಳ್ತಾ ಇದ್ದಾರೆ. ಅಧ್ಯಕ್ಷರು ಮೈತ್ರಿ ಪಾಟೀಲ್ ಹಾಗೂ ನಮ್ಮ ಸ್ಥಳೀಯ ನಗರಸಭಾ ಪೌರಾಯುಕ್ತರು H ನಾಗಪ್ಪನವರು ಹಾಗೂ ಮಾಜಿ ನಗರಸಭಾ ಸದಸ್ಯರು ಬೇಂಗ್ರೆ ಅವರು ಕೂಡ ಇದ್ದಾರೆ. ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಅವರು, ಹಾಗೂ ರಾಮು ಅವರು ಕೂಡ ಇದ್ರು ನಮ್ಮ ಇಲ್ಲಿದ್ದಾರೆ. ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ತೀನಾ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ. ಸರ್, ಇದು ಒಣಗಿದ ಮರಗಳು ಸರ್. ಇದು ಸರ್ ಮೇಡಮ್, ಇದು ಒಣಗಿದ ಮರಗಳು ತುಂಬ ಇದ್ದಾವೆ ಸಾಗರದಲ್ಲಿ. ಇದ್ರ ಬಗ್ಗೆ ಏನಾದರೂ ಗಮನ ಹರಿಸಿದ್ದೀರಾ ಸರ್? ಏನಾದರೂ ನೋಟಿಸ್ ಗಿಟೀಸು ಹೊರಡಿಸಿದ್ದಾರೆ ಇನ್ನು ಮುಂದೆ? ಅರಣ್ಯ ಇಲಾಖೆ ಜೊತೆಗೆ ಸಂಪರ್ಕದಾಗ ಇದ್ದೀವಿ. ಈಗ ಈ ಥರದ್ದು ಅನಾಹುತಗಳು ನೋಡಿದಾಗ ಬಹುಶಃ ನಾವು ಇನ್ನೊಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಎಷ್ಟು ಮರ ಬಿದ್ದಿದಾವೆ ಸರ್ ಸಾಗರಿಗಾಗಲೇ 8 ಕಡೆ ಮರ ಬಿದ್ದಿದೆ. ಕೆಲವು ಮರಗಳು ಬೀಳುತ್ತೆ ಅಂತ, ಉದಾಹರಣೆಗೆ ಈ ಮರನೇ ಸಹ ಇದು ಬೀಳುತ್ತೆ ಅಂತ ನಾವು ಯಾರು ನಿರೀಕ್ಷೆ ಮಾಡೋಕ್ಕೆ ಆಗ್ತಾ ಇರೋಂಥ ವಿಚಾರ. ಅದಕ್ಕೆ ನ್ಯಾಚುರಲ್ ಆಕಸ್ಮಿಕ ಅಂತ ಹೇಳ್ತಾರೆ. ಆದರೂ ಸಹ ನಾವು ನಾಳೆಯಿಂದ ಇನ್ನೂ ಹೆಚ್ಚಿನ ಮೇಡಮ್ ನಗರಸಭೆ ಅಧ್ಯಕ್ಷರು ಮೈತ್ರಿ ಪಾಟೀಲ್ ಅವರೇ, ಎಷ್ಟು ಕಡೆ ವಿಸಿಟ್ ಮಾಡಿದ್ರಿ? ಎಷ್ಟು ಮರಗಳು ಬಿದ್ದಿದ್ದಾವೆ ಸರ್? ಈಗ ನಾವೀಗ ಒಂದು ಫಂಕ್ಷನ್ ಮುಗಿಸಿ ಬರ್ತಾ ಇದ್ವಿ. ಅನಾಹುತಗಳು ಒಂದು ಕಡೆಯಿಂದ ಆಗಿದೆ, ತುಂಬಾ ತೊಂದರೆ ಆಗಿದೆ ಸರ್. ಈ ಗೋಪಾಲ್ಗೌಡ ನಗರದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಧರ್ಮಶ್ರೀ ಲೇಔಟ್ ಸರ್, ಅಲ್ಲಿ ಕೂಡ 5 ಮನೆಗಳಿಗೆ ಹಾನಿಯಾಗಿದೆ. 2 ಮರಗಳು ಬಿದ್ದಿದೆ. ರೈಲ್ವೆ ಟ್ರ್ಯಾಕ್ ಅಲ್ಲಿ ಓಡಾಡ್ದಂಗೆ ಕಂಬಗಳು ಬಿದ್ದಿದೆ ಸರ್. 5 ಕರೆಂಟ್ ಕಂಬಗಳು ಕೂಡ ಡ್ಯಾಮೇಜ್ ಕಟ್ಟಾಗಿ ಬಿದ್ದಿದ್ದಾವೆ ಸರ್. ಪರಿಹಾರ ಕಾರ್ಯಾಚರಣೆ ಸರ್ ಈಗ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೂ ಕರೆಸ್ತಾ ಇದ್ದೀವಿ. ನಮ್ಮ ನಗರಸಭೆ ಆಯುಕ್ತರು ಕೂಡ ಬಂದಿದ್ದಾರೆ. ದಿಢೀರ್ ಅಂತ ನಾವು ಫೋನ್ ಮಾಡಿದ ತಕ್ಷಣ ನಾವು ಕೂಡ ಇಲ್ಲೆಲ್ಲರೂ ಕೂಡ ಬಂದಿದ್ದೀವಿ. ನಮ್ಮ ಸ್ಥಳೀಯ ನಗರಸಭಾ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಎಲ್ಲ ಕೂಡ ಒಂದೇ ಸಮನಾಗಿ ಒಂದು ಟಚ್ ಅಲ್ಲಿ ಇದ್ದೀವಿ ಸರ್. ಫಾರೆಸ್ಟ್ನವರು ಬಂದಿದ್ದಾರೆ, ನಗರಸಭೆಯವರು ಬಂದಿದ್ದಾರೆ, ಆಮೇಲೆ KEB ಅವರು ಸರ್ ತುಂಬಾ ಶ್ರಮದಿಂದ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಹೌದು, KEB ಅವರು ಸರ್ ಕೇಳಿದ ತಕ್ಷಣ ಇವಾಗಲೇ ಬಂದಿದ್ದಾರೆ. ಎಲ್ಲಾ ಕಡೆ ಒಂದು 7-8 ಕಡೆ ಆಗಿರೋದ್ರಿಂದ ಅಟ್ ಎ ಟೈಮಲ್ಲಿ ವಿಸಿಟ್ ಮಾಡಕ್ ಆಗ್ತಾ ಇಲ್ಲ. ಅವರು 1 by 1 ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದಕ್ಕೆಲ್ಲ ಕೂಡ ಸಾರ್ವಜನಿಕರು ಸ್ಪಂದಿಸ್ತಾ ಇದ್ದಾರೆ. ದಿಢೀರ್ ಆಗಿರುವಂತಹ ಅನಾಹುತ, ಹಂಗಾಗಿ ಜನಗಳು ಕೂಡ ಸಹಕರಿಸ್ತಾ ಇದ್ದಾರೆ. ಇಲ್ಲೊಂದು ಮರ ಬಿದ್ದಿದೆ ಮ್ಯಾಮ್, ಅದು ಸಾಗರ ಹೆಲ್ಪ್ ಲೈನ್ ಅನ್ನೋ ತಂಡದವರು ವರ್ಕ್ ಮಾಡ್ತಾ ಮಾಡ್ತಿದ್ದಾರೆ. ನಮ್ಮ ಫಾರೆಸ್ಟ್ನವರಲ್ಲಿ ಆವೆನಹಳ್ಳಿ ರೋಡಲ್ಲಿ ಬ್ಲಾಕ್ ಆಗಿದೆ, ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಗೋಪಾಲ್ಗೌಡ ಕ್ರೀಡಾಂಗಣದಲ್ಲೂ ಕೂಡ ಕಟ್ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಕಡೆ ಅಟೆಂಡ್ ಮಾಡ್ತಿದ್ದಾರೆ ಸರ್. ತುಂಬಾ ತೊಂದರೆ ಆಗಿದೆ, ತುಂಬಾ ಹಾನಿಯಾಗಿದೆ. ಸಿಡಿಲ್ಬಾರ್ದು ಎಲ್ಲ ಮನೆಗಳ ಈ ಶೀಟ್ಗಳು ಕೂಡ ಹಾರೋಗಿದೆ. ತುಂಬಾ ಅನಾಹುತ ಆಗಿದೆ ಸರ್. ನಿಮ್ಮ ಕೆಲಸ ಆದಷ್ಟು ಬೇಗ ನಡೀಲಿ ಮೇಡಮ್. ಧನ್ಯವಾದಗಳು. ಮಳೆ ಹಾನಿಯಿಂದ ನಿಮ್ಮ ಮನೆ ಮೇಲೆ ಮರ ಬಿದ್ದಿದೆ, ಒಣ ಮರ. ಎಷ್ಟು ಹಾನಿಯಾಗಿದೆ ಸರ್? ನೋಡ್ಬೇಕು ಸರ್, ಈಗ ಇನ್ನೂ ಹೇಳಕ್ಕಾಗಲ್ಲ. ಈಗ ರಾತ್ರಿ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ನೋಡ್ಬೇಕಷ್ಟೇ ಏನು ಅಂತ ಹೇಳಿ. ಇನ್ನು ಅವರಿಗೆ ಈ ಮನೆ ಹಿಂದ್ಗಡೆ ಮರ ಇರೋದು ಬೇಂಗ್ರೆ ಅವರ ಸೊತ್ತು. ಅವ್ರಿಗೆ ಪ್ರೈವೇಟ್ ಪ್ರಾಪರ್ಟಿ ಅದು. ಅವ್ರಿಗೆ ನಾವು ಮುಂಚಿಂದನೂ ಹೇಳ್ತಾ ಇದ್ದೀವಿ, ಸುಮಾರು ಒಂದು 10-15 ವರ್ಷದಿಂದ ಹೇಳ್ತಾ ಇದ್ದೀವಿ ಮರ ಕಟ್ಸಿ ಅಂತೇಳಿ. ಅವ್ರು ಯಾವುದಕ್ಕೂ ಅದನ್ನು ತಲೆ ಹಚ್ಚಿಕೊಳ್ತಿರ್ಲಿಲ್ಲ. ಈಗ ಅವ್ರು ಸರಿ ರಂಬೆ ಕಟ್ಸೋದು ಬಿಟ್ಬಿಡೋದು. ಅದು ನೋಡಿ, ಅದು 150 ವರ್ಷ ಹಿಂದಿನ ಮರ ಅದು. ಅದನ್ನ ಅದರಿಂದ ಏನು ಉಪಯೋಗ ಸಮೇತ ಇಲ್ಲ ಹೇಳಿದ್ರು ಇಲ್ಲ. ನಾವೇನು ಹೇಳೋದಂದ್ರೆ ಅದು ನಮ್ಮ ಎಲ್ಲ ಇದನ್ನ ಅವರು ನಮಗೆ ಏನೇನು ಡ್ಯಾಮೇಜ್ ಆಗಿದೆ ಅದನ್ನು ನಮ್ಗೆ ಮಾಡಿಕೊಟ್ರೆ ಸಾಕು. ಆ ಡ್ಯಾಮೇಜ್ ಆಗಿದ್ದನ್ನು ಸರಿಪಡಿಸ್ಕೊಟ್ರೆ ಸರ್. ಧನ್ಯವಾದಗಳು. ತಮ್ಮ ಹೆಸರು ಸರ್? ತಮ್ಮ ಹೆಸರು?